ಮಾಜಿ ಶಾಸಕರಾದ ಶ್ಯಾಮ್ ಘಾಟ್ಗೆ ಅವರ ಜಮೀನಿನಲ್ಲಿ ಎಕರೆಗೆ 180 ಟನ್ ದಾಖಲೆ ಕಬ್ಬು ಬೆಳೆ. ಶ್ಯಾಮ್ ಘಾಟ್ಗೆ ಅವರ ಜಮೀನಿನಲ್ಲಿ ಎಕರೆಗೆ 180 ಟನ್ ಕಬ್ಬು ಬೆಳೆಸಿ ದಾಖಲೆ ನಿರ್ಮಿಸಿದ್ದಾರೆ. ಘಾಟ್ಗೆ ಅವರು ಕೇವಲ ಒಬ್ಬ ರಾಜಕಾರಣಿಯಾಗದೆ, ಒಬ್ಬ ಉದ್ಯಮಿಯಾಗದೆ, ಒಬ್ಬ ಶಿಕ್ಷಣ ಸಂಸ್ಥೆಗಳ ಹುಟ್ಟುಕಾರರಾಗದೆ, ಕೃಷಿಯಲ್ಲಿಯೂ ಅಷ್ಟೇ ಆಸಕ್ತಿಯಿಂದ ಮುತುವರ್ಜಿ ವಹಿಸಿ ಬೆಳೆ ಬೆಳೆಯುವ ಮೂಲಕ ದಾಖಲೆ ನಿರ್ಮಿಸಿದ್ದಾರೆ. ಪ್ರತಿ ವರ್ಷ ಕೃಷಿಯಲ್ಲಿ ಒಂದಿಲ್ಲೊಂದು ಪ್ರಯೋಗ ಮಾಡುವ ಮೂಲಕ ಸುತ್ತಮುತ್ತಲಿನ ರೈತರು, ರಾಜಕಾರಣಿಗಳು ಹಾಗೂ ಕಾರ್ಖಾನೆ ಮಾಲೀಕರನ್ನ ಆಕರ್ಷಿಸುವಂತಾಗಿದೆ. ಈ ಹಿಂದೆ 1 ಎಕರೆ ಜಮೀನಿನಲ್ಲಿ 40 ಟನ್ ಹಸಿ ಮೆಣಸಿನಕಾಯಿ, 1 ಎಕರೆ ಜಮೀನಿನಲ್ಲಿ 28 ಟನ್ ಶಿಮ್ಲಾ ಮೆಣಸಿನಕಾಯಿ ಜೊತೆಗೆ ಎಕರೆ ಪೂರ್ತಿ ಪರಿವೀಕ್ಷಣೆ ಮಾಡಿದಾಗ 130 ಟನ್ ಬೆಳೆದಿದ್ದರು. ಚೀನಾ ಮಾದರಿಯ ರಿಂಗ್ ಫೀಟ್ ಹಾಗೂ ಇಸ್ರೇಲ್ ಮಾದರಿಯ ನೀರು ಗೊಬ್ಬರ ನಿರ್ವಹಣೆ ಮಾಡುವ ಮೂಲಕ ಒಂದು ಕಬ್ಬು ಸರಾಸರಿ 4 ರಿಂದ 5 ಕೆಜಿ ತೂಕದೊಂದಿಗೆ ಎಕರೆಗೆ 180 ಟನ್ ಬೆಳೆಯಲು ಅನುಕೂಲವಾಗಿದೆ ಎಂದು ಹೇಳುತ್ತಾರೆ ನಯೀಮ್ ಪಿನಿತೋಡ್. ಅವರ ಕಬ್ಬು ಕೃಷಿಯಲ್ಲಿ ಆಧುನಿಕ ತಂತ್ರಗಳನ್ನು ಬಳಸುವ ಮೂಲಕ ಸಾವಯವ ಸ್ವಾಭಾವಿಕ ಗೊಬ್ಬರ ಹಾಗೂ ಹಸುವಿನ ಸಗಣಿ, ಗೋಮೂತ್ರ ಬಳಸಿ ಹೊಸ ದಾಖಲೆ ಮಾಡಿದ್ದಾರೆ. ಅವರ ಕಠಿಣ ಪರಿಶ್ರಮ ಮತ್ತು ಸರಿಯಾದ ಕಬ್ಬಿನ ನಿರ್ವಹಣೆ ಉತ್ಪಾದನೆಯಲ್ಲಿ ಗಮನಾರ್ಹ ಹೆಚ್ಚಳಕ್ಕೆ ಕಾರಣವಾಗಿದೆ. ಕಬ್ಬು ಕೃಷಿಯನ್ನು ಸಾಮಾನ್ಯವಾಗಿ ಸರಳ ಮತ್ತು ಕಡಿಮೆ ತೀವ್ರತೆಯ ಬೆಳೆ, ಸೋಮಾರಿ ರೈತನ ಬೆಳೆ ಎಂದು ಜನ ಮಾತನಾಡಿಕೊಳ್ಳುತ್ತಾರೆ. ಆದರೆ ಈ ಕಲ್ಪನೆಯನ್ನು ತಪ್ಪೆಂದು ಸಾಬೀತುಪಡಿಸುವಲ್ಲಿ ಮಾಜಿ ಶಾಸಕ ಎಸ್.ಬಿ. ಘಾಟ್ಗೆ ಅವರ ಜಮೀನಿನಲ್ಲಿ ಆಧುನಿಕ ತಂತ್ರಗಳನ್ನು ಬಳಸುವ ಮೂಲಕ ಎಕರೆಗೆ 180 ಟನ್ ಕಬ್ಬು ಉತ್ಪಾದಿಸಿ ಕಬ್ಬು ಕೃಷಿ ಸೋಮಾರಿ ರೈತರಿಗೆ ಮಾತ್ರವಲ್ಲದೆ ಕಷ್ಟಪಟ್ಟು ದುಡಿದು ತಮ್ಮ ಬೆಳೆಗಳನ್ನು ಸರಿಯಾಗಿ ನಿರ್ವಹಿಸುವವರಿಗೆ ವರದಾನವಾಗಲಿದೆ ಎಂದು ಅವರು ಪ್ರತ್ಯಕ್ಷವಾಗಿ ತೋರಿಸಿದ್ದಾರೆ. ಈ ಬೆಳೆ ನೋಡಲು ಸುತ್ತಮುತ್ತಲಿನ ರೈತರು, ರಾಜಕಾರಣಿಗಳಾದ ರಮೇಶ್ ಜಾರಕಿಹೊಳಿ, ರಾಜು ಕಾಗೆ, ಶಶಿಕಾಂತ್ ನಾಯಿಕ್ ಸೇರಿದಂತೆ ವಿವಿಧ ಕಾರ್ಖಾನೆ ಅಧಿಕಾರಿಗಳು ಭೇಟಿ ನೀಡಿ ಕಬ್ಬು ಬೆಳೆ ಪದ್ಧತಿ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಹೆಚ್ಚಿನ ಇಳುವರಿ ಪಡೆಯಲು ನಯೀಮ್ ಪಿನಿತೋಡ್ ಅವರಿಗೆ ಅವರ ಮಾರ್ಗದರ್ಶಕರು ಸಹ ಅವರ ಯಶಸ್ಸಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು, ಮಾಜಿ ಶಾಸಕ ಎಸ್.ಬಿ. ಘಾಟ್ಗೆ ಮತ್ತು ಅವರ ಮಗ ರಾಜ್ ಘಾಟ್ಗೆ ಅವರ ಎಲ್ಲಾ ಕೃಷಿ ಪ್ರಯತ್ನಗಳಲ್ಲಿ ಸಂಪೂರ್ಣ ಬೆಂಬಲ ನೀಡುವುದರೊಂದಿಗೆ ರೈತರು ಆಧುನಿಕ ತಂತ್ರಗಳನ್ನು ಅಳವಡಿಸಿಕೊಂಡು ಸರಿಯಾಗಿ ಕೃಷಿ ಮಾಡಿದರೆ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ಎಂದು ತೋರಿಸಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಜಿತ್ ರೇಡ್ಕರ್, ಶ್ಯಾಮ್ ಘಾಟ್ಗೆ ಅವರ ಡಾ. ಬಿ.ಆರ್. ಅಂಬೇಡ್ಕರ್ ಶಿಕ್ಷಣ ಸಂಸ್ಥೆಯ ಶಿಕ್ಷಕರಾದ ಎ.ಎಸ್. ಟೊನ್ನೆ, ಎಸ್.ಪಿ. ಕಾಂಬ್ಳೆ, ಎಸ್.ಎಸ್. ಭಜಂತ್ರಿ ಇತರರು ಉಪಸ್ಥಿತರಿದ್ದರು. ಈ 3 ನಂಬರ್ ಹಾಲ್ ಚಲೋ ಐತ್ರಿ. ಈಗ ಹೌದ್ರಿ. 10 ಎಕರೆಗೆ ಅದ ನೀರು ಒಂದು ಪೈಪ್ ಅಂದ್ರೆ 10 ಎಕರೆ 10 ಎಕರೆ 10 ಎಕರೆ एक पाइप में ಅಲ್ಲಿ ಹೋಗಿ 5 ಹಾಲ್ ಇರ್ತಾವ್ರಿ. ಆ 5 ಹಾಲ್ ಓಪನ್ ಇಟ್ಟಿರ್ತೀವಿ. अगर प्रेशर नहीं आने गया तो ये फल उधर बन ಅಲ್ಲಿ ಏನಾರ ಬ್ಯಾಸಿಗೆ ನೀರು ಕಡಿಮೆ ಬಂತು ಮಾಡಿತು ಅಂದ್ರೆ ಅಲ್ಲಿ उधर बन एक बाद में अलग छोड़ने का वो 3.5 है. वो 3.5 गेज दिखाएगा नहीं, बराबर 3.5 गेज रहा तो बराबर इससे प्रेशर रहता है ड्रिप को. अब ड्रिप को प्रेशर 3.5 kg ಕೊಡಬೇಕು. 3.5 गेज रहना चाहिए. ಕಡಿಮೆ ಅಂದ್ರೆ ಪ್ರೆಷರ್ ಮತ್ತೆ प्रेशर इससे देता है ड्रिप ಮಾತ್ರ ಕೆಲಸ ಮಾಡಲ್ಲ. ಯಾಕಂದ್ರೆ ಅಷ್ಟು ಪ್ರೆಷರ್ ದಾಗ ಹೋಗ್ಬೇಕ್ರಿ. ಒಂದು ಪೈಪ್ ಪೈಪ್ ಇಲ್ಲಾಂದ್ರೆ ನೀರಿಂದ ವ್ಯತ್ಯಾಸ ಆಗ್ಬಿಡ್ತೈತಿ ಪ್ರೆಷರ್. 3.5 गेज रहना. तो एक पानी एक अभी एकदम से 10 एकड़ को जाते हो, कितना घंटा छोड़ने का? 3-4 घंटे बढ़ते. 3 घंटे छोड़ने का. 7 घंटे लेट है. टेम्परेचर को 15 एकड़ पीता है. क्यों? 3 घंटे 7 घंटे में 15 एकड़ पिलाएगा. 15 एकड़ सवेरे 15 एकड़. अभी एक बार छोड़े कि नहीं? और नहीं, एक दिन कितना दिन छोड़ को भी छोड़ने? हाँ, एक दिन बोले तो एक दिन छोड़ को एक दिन छोड़ने का पानी ड्रिप को क्यों करते हैं? 3.5 घंटे 7 घंटे लेट रहता है. 7 घंटे में 15 एकड़ कवर करने का. दूसरे दिन 15 एकड़ फिर तीसरे दिन इधर आता है 15 एकड़. क्यों करते जाइए? अभी कितना डाले थे जो तुम्हें? कितना गन्ना अभी कितना एकड़ डाले के? इधर आपका गन्ना वो देख के गए? गन्ना देखो तुम्हारा बिदर वाले थे. हाँ, तुमने बोलतो ये 59 फैक्ट्री का स्टाफ आया था. हाँ, गोका का आया था. तुमने बोलतो कागल का आया था. इसे भी देखो मिनिस्टर रमेश सावकार, सतीश सावकार वो सब आए थे. शशिकांत नाईक
ಮತ್ತು ವಿ ಕುಮಾರ್ ಇವತ್ತು ನಾನು ಶ್ರೀ ಎಸ್ ಪಿ ಘಾಟ್ಗೆ ಸಾಹೇಬ್ರ ಮ್ಯಾನೇಜರ್ ಅನಿಲ್ ಟೊಣ್ಣೆ ಅಂತ ಹೇಳಿ ಮಾತಾಡೋದು. ಇಲ್ಲಿ ನಾವು ರಿಂಗ್ಪಿಟ್ ಸಿಸ್ಟಮ್ ಈಗಾಗಲೇ ಇಸ್ರೇಲ್ದಲ್ಲಿ ಮೊದಲು ಇದು ರಿಂಗ್ಪಿಟ್ ಶುರು ಆದದ್ದು. ನಂತರ ಚೀನಾದಲ್ಲಿನೂ ಇದು ರಿಂಗ್ಪಿಟ್ ಈಗಾಗಲೇ ಮಾಡ್ತಾ ಇದ್ದಾರೆ. ಅವ್ರನ್ನೆಲ್ಲ ನಾವು ಸ್ಟಡಿ ಮಾಡ್ಕೊಂಡು ನಾವು ಈ ಥರ ಮಾಡಬೇಕು. ಮೊದಲಾಗಲೇ ನಾವು 120 ತೆಗೆದಿದ್ದೀವಿ ಪಟ್ಟ ಪದ್ಧತಿಯಲ್ಲಿ. 8 ಪುಟ 6 ಪುಟ 10 ಪುಟ ಹಿಂಗೆ ಇಟ್ಕೊಂಡು ಪಟ್ಟ ಪದ್ಧತಿಯಲ್ಲಿ 120 ತೆಗೆದಿದ್ದೀವಿ. ಆದರೆ ಇದನ್ನು ನಾವು ರಿಂಗ್ಪಿಟನ್ನು ಮಾಡ್ಕೋಬೇಕು. ರಿಂಗ್ಪಿಟ್ದಾಗ ನಾವು ಏನು ಮಾಡ್ಕೊಂಡಿವಿ ಅಂದ್ರೆ 2x2 ದಾರಿ ಮಾಡ್ಕೊಂಡ್ವು. 2x2 ದಾರಿದಾಗ ಕರಿಮಣ್ಣು ತುಂಬಿಕೊಂಡು, ತಿಪ್ಪೆ ಗೊಬ್ಬರ ತುಂಬಿಕೊಂಡು, ಎರೆಹುಳ ಗೊಬ್ಬರ ತುಂಬಿಕೊಂಡು, ಬೇವಿನ ತಪ್ಪಲ ಹಾಕ್ಕೊಂಡು ಒಂದು ರಿಂಗ್ದಾಗ 2 ಕಣಲು 5 ಗಣಿಕೆ ಹಚ್ಚಿದ್ವಿ. 2 ಕಣಲು 5 ಗಣಿಕೆ ಹಚ್ಚಿದಾಗ 10 ನಾಟಿಗೆ ಬಂದು 10 ನಾಟಿಗೆ ಅದು ಒಂದೊಂದು 6 7 ಅಂದ್ರೆ 70 ಸಸಿಗಳು. ಅದು 70 ಸಸಿ 70 ಕಬ್ಬುಗಳು ಇವತ್ತು ಸರಾಸರಿ 70ಗಿಂತಲೂ ಹೆಚ್ಚದವು. ಆದರೆ ಸರಾಸರಿಯಲ್ಲಿ 70 ಹಿಡ್ಕೊಂಡಾಗ ಪ್ರತಿಯೊಂದು ಕಬ್ಬು 4-4.5 kg ತನಕ ಕಬ್ಬು ಆಗೈತಿ. 26 ಫುಟ್ ಕಬ್ಬು ತಯಾರಾಗೈತಿ. 26 ಫುಟ್ ಕಬ್ಬು ತಯಾರಾಗೈತಿ. ಪರ್ ಎಕರ್ 180 ಟನ್ ಬೀಳ್ತಾ ಇದೆ. ಮತ್ತೊಂದು ನಾವು ಇಷ್ಟು ಬೀಳ್ತೈತೆ ಅನ್ನೋದು ನಮಗೂ ಅನಿಸಿರಲಿಲ್ಲ. ಏನೋ ಇದನ್ನೆಲ್ಲಾನು ಕಬ್ಬಿನ ಅಳತೆ ಎಲ್ಲ ಜಮೀನು ಅಳತೆ ಮಾಡ್ಕೊಂಡು ನೋಡಿದಾಗ 180 ಟನ್ ಸರಾಸರಿಯಲ್ಲಿ ಬಿತ್ತು. ಇದಕ್ಕೆ ಅತಿ ಕಡಿಮೆ ರಾಸಾಯನಿಕ ಖತ, ಅತಿ ಕಡಿಮೆ ತಿಪ್ಪೆ ಖತ, ಆದರೆ ಮಣ್ಣು ಮಾತ್ರ ಪ್ಯೂರ್ ಕರಿಮಣ್ಣು ಉಪಯೋಗ ಮಾಡಿದ್ವಿ. ಪ್ಯೂರ್ ಕರಿಮಣ್ಣು ಉಪಯೋಗ ಮಾಡಿದಾಗ ನಮ್ಮಲ್ಲಿ ಮಡ್ಡಿನೆಲ್ಲ ನೀರು ಮಾತ್ರ ಅತಿ ಕಡಿಮೆ ಪ್ರಮಾಣದಲ್ಲಿ ನೀರು ಕೊಟ್ಟಾಗ 180 ಟನ್. ಮತ್ತೊಂದು ಇದಕ್ಕೆ ನಮ್ಗೆ ಪೂರಕವಾಗಿ ಸಹಾಯ ಮಾಡಿದ್ದಂದ್ರೆ ಇಸ್ರೇಲ್ ಪದ್ಧತಿ ನೆಟಾಫಿನ್ ಕಂಪ್ನಿ ಡ್ರಿಪ್ ಮಾಡ್ಕೊಂಡಿವಿ. 80 ಎಕರೆ ಎಲ್ಲ ಇವರು ಒಬ್ಬರ ನೈಮೋಪಿಂತೋಡ್ ಅಂತ ಹೇಳಿ ಇವರು ನೀರಿನ ನಿರ್ವಹಣೆ ಎಲ್ಲ ಇವರು ಒಬ್ಬರ ಮಾಡ್ತಾರೆ. ಇವರು ನೈಮೋಪಿಂತೋಡ್ ನೀರಿನ ನಿರ್ವಹಣೆ 80 ಎಕರೆ ಒಬ್ಬರದಾರ ಅಂದ್ರೆ 2 ಎಕರೆ ಅನ್ಸಂಗಿಲ್ಲ. ಆದರೆ 80 ಎಕರೆ ಎಲ್ಲ ಒಬ್ಬರ ಇವ್ರ ನೀರು ಹಾಸ್ತಾರೆ. ಇನ್ನು ಮೇಲಾಗಿ ಬರೀ 3 ಮಂದಿ ಆಳುಗಳದ ನಮ್ಮಲ್ಲಿ. ಒಬ್ಬರು ನೀರು ನಿರ್ವಹಣೆ ಮಾಡ್ತಾರೆ, ಇನ್ನೊಬ್ರು ಒಂದು ಸ್ವಲ್ಪ ಟ್ಯಾಕ್ಟರ್ ಅದ ಈಗ ಡ್ರಿಪ್ ನೋಡ್ಕೋತಾರೆ, ಇನ್ನೊಬ್ರು ಒಂದು ಸ್ವಲ್ಪ ದನಗಳ ವ್ಯವಸ್ಥೆ ಮಾಡ್ಕೋತಾರೆ. ನಾವಂತೂ ಮ್ಯಾನೇಜ್ ಮಾಡ್ತೀವಿ. ಬರೀ ಮುಂಜಾನೆ ಸಂಜೆಗೆ 2 ಸಲ ನಾವು ಬಂದು ಇಲ್ಲಿ ನೋಡಿದಾಗ ಕರೆಕ್ಟ್ ಮ್ಯಾನೇಜ್. ನಮ್ಮಲ್ಲಿ ಇಸ್ರೇಲ್ ಪದ್ಧತಿಯಲ್ಲಿ ಒಂದು ಮಷಿನ್ ಐತೆ, ಆಟೋಮೆಟಿಕ್ ನಾವೆಲ್ಲ ಫಿಟ್ ಮಾಡಿದ್ವಿ. ಒಮ್ಮೆ ನೀರಿನ ಪದ್ಧತಿ, ಡೋಸ್ ಪದ್ಧತಿ, ನೈಟ್ರೋಜನ್ ಎಷ್ಟು ಕೊಡಬೇಕು, ಪೊಟ್ಯಾಶ್ ಎಷ್ಟು ಕೊಡಬೇಕು, ಫಾಸ್ಫರಿಕ್ ಎಷ್ಟು ಕೊಡಬೇಕು. ನಮ್ಮಲ್ಲಿ DAP ತಂದ, ದಾಸವಿಸ್ ತಂದ ನಾವು ಎಲ್ಲಿದ್ದು ಮಟ್ಟೆ ಖತ ಎಂದು ಯಾವಾಗೂ ತಂದಿಲ್ಲ. ಈಗಾಗಲೇ ಏನು ಮಾಡತ್ತಾರೆ, ಮಟ್ಟೆ ಖತ ಏನೇನೋ ಮಿಕ್ಸ್ ಮಾಡಿ ರೈತರಿಗೆ ನಾವು ಅಂಥದ್ದೇನು. ಈಗ ನೋಡ್ರಿ, ನಾವು ನೈಟ್ರೋಜನ್ ಎಷ್ಟು ಹಾಕಬೇಕು, 50 kg ನೈಟ್ರೋಜನ್ ಹಾಕಿದಾಗ 20 kg ಪೊಟ್ಯಾಶ್ ಹಾಕ್ತೀವಿ, 5 kg ಫಾಸ್ಫರಸ್ ಆಸಿಡ್ ಲಿಕ್ವಿಡೇ ಬಿಡ್ತೀವಿ ನಾವು. ಅದ್ರಾಗ ಡ್ರಿಪ್ನಾಗ ಇದನ್ನು ಮಿಕ್ಸ್ ಮಾಡ್ಕೊಂಡು ಡ್ರಿಪ್ನಾಗ ಬಿಡ್ತೀವಿ ಅಂದ್ರೆ ಇಸ್ರೇಲ್ ಪದ್ಧತಿ ಒಳಗೆ ಇದನ್ನು ನಾವು ಅಳವಡಿಸ್ಕೊಂಡ್ವಿ ಅಂದ್ರೆ 180 ಟನ್ ನಾವು ಆರಾಮ್ಸರಿ ತೆಗಿಬಹುದು. ಸರ್, ಒಂದು ರಿಂಗ್ ಪಿಟ್ರಿ 1 ಎಕರೆದಾಗ ಎಷ್ಟು ಕುಣ್ತಾವ್ರಿ ಸರ್? 1 ಎಕರೆದಾಗ 1000 ಕುಣ್ತಾವ್ರಿ. ಆ ದಂಡಿ ಆ ಕಡೆ ಈ ಕಡೆ ಸೈಡ್ ಹಿಡ್ಕೊಂಡಿವಿ ಅಂದ್ರೆ 1100 ಕುಣ್ತಾವ್. 1100 ಬದಲಿ ನಾವು 1000 ಹಿಡ್ಕೊಂಡಿವಿ ಅಂದ್ರೆ 1000 ರಿಂಗ್ದಾಗ 1000 ರಿಂಗ್ ಪಿಟ್ ಗಾರೆ ಅದು ಅಂದ್ರೆ ಒಂದು ಗಾರೆದಾಗ 70 ಕಬ್ಬು ಉಳ್ದಾವು, 75 ಅದಾವು, 80 ಅದಾವು. ಸರಾಸರಿ ಒಂದು 70 ಅಂತೂ ಹಿಡ್ಕೊಂಡಿವಿ ಅಂದ್ರೆ ಪ್ರತಿ ಕಬ್ಬ 3 kg ಹಿಡಿದೀವಿ ಅಂದ್ರೂ 7 3 21 210 ಟನ್ ಬೀಳ್ಬೇಕಾಗಿತ್ತು. 210 ಟನ್ ನಮ್ಮ ಟಾರ್ಗೆಟ್ ಇತ್ತು. 210 ಈಗ 180 ಬಿದ್ದೈತಿ. ಯಾಕಂದ್ರೆ ಈಗಾಗಲೇ ಫ್ಯಾಕ್ಟ್ರಿ 2 ತಿಂಗಳು ಲೇಟ್ ಆಯ್ತು. ಇದು ನಮ್ಮಲ್ಲಿ CNC 032 ಮಾಡಿದ್ದೀವಿ, 517 ಮಾಡಿದ್ದೀವಿ. ಮತ್ತೊಂದು ಇದು ಗರಿ ತೆಗಿಕಿಂತ ಮೊದಲು ಕಬ್ಬು ಹೋಗಿತ್ತಂದ್ರೆ 200 ಟನ್ ಆಗ್ತಿತ್ತು ಅನ್ನೋ ನಮ್ಮ ಆತ್ಮವಿಶ್ವಾಸ ಐತಿ. ಆದರೆ ಈ ಗರಿ ತೆಗೆದೈತಿ 200 ಟನ್ ಆಗೋ ಬದಲಿ 180 ಟನ್ ಅಂತೂ ಸರಾಸರಿಯಲ್ಲಿ 180 ಟನ್ ಆಗಿದೆ. ಒಂದು ಕಬ್ಬು ಎಷ್ಟು ಗಣಿಕೆ ಐತ್ರಿ? ಒಂದು ಕಬ್ಬು 56 ಗಣಿಕೆ ಕಬ್ಬು ತಯಾರಾಗಿದೆ. 56 kg ಎಷ್ಟು ಐತ್ರಿ? ಅದು 5.5 kg ಕಬ್ಬು ತಯಾರಾಗಿದೆ. 5.5 ಇನ್ನು ಸರಾಸರಿಯಲ್ಲಿ 3.5 4.5 5.5 ಲಾಸ್ಟ್ ಹೈಯೆಸ್ಟ್ 5.5 kg. ಉದ್ದ ಎಷ್ಟು ಐತ್ರಿ ಸರ್? ಉದ್ದ 26 ಫುಟ್ ಕಬ್ಬು ತಯಾರಾಗಿದೆ. 26 ಫುಟ್ ಕಬ್ಬು ಟೇಪ್ ಹಚ್ಚಿ ನಾವು ಮಾಡಿದೀವಿ. ಕಬ್ಬ ಪ್ರತಿಯೊಂದು ಕಬ್ಬ ತೂಕ ಮಾಡಿದೀವಿ. 3.5 kg ಇಂದ ಹಿಡ್ಕೊಂಡು 5.5 kg ತನಕ ಕಬ್ಬಿನ ತೂಕಗಳು ಬರತ್ತಾವು. ಇದು ಎಷ್ಟು ಎಕರೆ ನೀವು? ನಾವು 10 ಎಕರೆ ಮಾಡ್ಕೊಂಡಿದ್ವಿ. ಇದು ರಿಸರ್ಚ್ ಸಿಸ್ಟಮ್ 10 ಎಕರೆ ಮಾಡ್ಕೊಂಡಿವಿ. 180 ಟನ್ ಅಂದ್ರೆ 1800 ಟನ್ ಯಾವಾಗ ಮಾಡಿತು ಅವಾಗ ನಾವು ನ್ಯೂಸ್ದವ್ರಿಗೆ ನಮ್ಮ ಸಾಹೇಬ್ರು ಏನು ಹೇಳಿದ್ರು, ಇದನ್ನ ಎಲ್ಲ ರೈತರಿಗೆ ಗೊತ್ತಾಗಲಿಪ್ಪ, ಎಲ್ಲ ರೈತರಿಗೆ ತಿಳುವಳಿಕೆ ಬರಲಿ, ಇಸ್ರೇಲ್ ಸಿಸ್ಟಮ್ ಮಾಡ್ಕೊಳ್ಳಿ, ರಿಪೀಟ್ ಮಾಡ್ಕೊಳ್ಳಿ, ಒಂದು ಸ್ವಲ್ಪ ನ್ಯೂಸ್ದಾಗ ಮಾಡ್ರಿ ಅನ್ನೋಣ. ಈಗ ನಾವು ನ್ಯೂಸ್ದವ್ರಿಗೆ ಈಗ ಹೇಳಿದ್ವಿ. ಇಲ್ಲಾಂದ್ರೆ ಇಲ್ಲಿ ತನಕ ನೋಡ್ಬೇಕು ಎಷ್ಟು ಬರ್ತೈತೆ ಅಂತ ಹೇಳಿ ಕಾಯ್ಕೋತಿದ್ದೀವಿ. ಈಗ ಪ್ರತಿಯೊಬ್ಬರು ಬಂದು ನೋಡಿದಾಗ ಕಬ್ಬ ನೋಡಿದಾಗ ಸರಾಸರಿ 56 ಗಂಟೆ ಕಬ್ಬ ನೋಡಿದಾಗ ಎಲ್ಲರಿಗೂ ಕಾನ್ಫಿಡೆನ್ಸ್ ಬರಾಕ್ತೈತಿ. ಇದು ಎಷ್ಟು ಬೆಳಕಬೇಕು, 180 ಟನ್ ಬರಾಕಬೇಕು.
ಈಗ ಸಾಂಪ್ರದಾಯಿಕವಾಗಿಯೇ ಕೃಷಿ ಮಾಡ್ತಿರ್ತಾರೆ ಅಂಥ ಕೃಷಿಕರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಈಗಾಗಲೇ ಹಳೆ ಪದ್ಧತಿಯನ್ನು ರೈತರು ಅಳವಡಿಸ್ಕೊಂಡಾರಲ್ಲ, ಆ ಪದ್ಧತಿಯನ್ನು ಬಿಡಬೇಕು, ಡ್ರಿಪ್ ಮಾಡಬೇಕು. ಡ್ರಿಪ್ದಿಂದ ನಾವು ಗೊಬ್ಬರ ಯಾವ ರೀತಿ ಕೊಡಬೇಕು, ಪೊಟ್ಯಾಶ್ ಯಾವ ರೀತಿ ಕೊಡಬೇಕು, ಫಾಸ್ಫರಸ್ ಯಾವ ರೀತಿ ಕೊಡಬೇಕು, ಆರ್ಗಾನಿಕ್ ಯಾವ ರೀತಿ ಕೊಡಬೇಕು, ನಾವು ಡ್ರಿನ್ಸಿಂಗ್ ಯಾವ ರೀತಿ ಮಾಡಬೇಕು, ವೈಜ್ಞಾನಿಕ ರೂಪದಲ್ಲಿ ನಾವು ಮಾಡ್ಕೊಂಡಿದ್ದಾದ್ರೆ ಇಟ್ಟು ಇಳುವರಿ ತೊಗೊಳಕ್ಕೆ ಸಾಧ್ಯ ಐತಿ. ಹಳೆ ಪದ್ಧತಿಯನ್ನು ರೈತರು ಬಿಡಬೇಕು. ಒಂದು ಎಕರೆಗೆ ಎಷ್ಟು ಗಂಟೆ ನೀರನ್ನು ಉಣಿಸ್ತೀರಿ ಸರ್? ಒಂದು ಎಕರೆಗೆ 1 ತಾಸು ನಾವು ಡ್ರಿಪ್ ಚಾಲು ಮಾಡ್ತಿದ್ದೀವಿ. ಬರೀ 1 ತಾಸು 1 ತಾಸು. ಒಂದು ವೇಳೆ ಎಲ್ಲರ ಮಳೆ ಆಗಿತ್ತು, ಭಾಳ ನೀರು ನಿಂತು ಅಂದ್ರೆ ಮತ್ತೆ ಅದಕ್ಕೆ ಕೆಲವೊಂದು ನಾವು ಫಾಸ್ಫರಿಕ್ ಆ್ಯಸಿಡ್ ಜೋಡಿ ಹ್ಯೂಮಿಕ್ ಆ್ಯಸಿಡು, ಪಾಲಿಕ್ ಆ್ಯಸಿಡು ಹೆಚ್ಚು ಕೊಡ್ಬೇಕಾಗ್ತೈತಿ. ಯಾಕಂದ್ರೆ ನೀರು ಹೆಚ್ಚಿಗೆ ಕೊಟ್ಟದಕ್ಕಾಗಿದೆ. ನೀರಿನ ನಿರ್ವಹಣೆ ಒಂದು ಕರೆಕ್ಟ್ ಮಾಡ್ಕೊಂಡಿವಿ ಅಂದ್ರೆ ನಮ್ದು ಬೆಳೆ ಎಷ್ಟು ಬೆಳಿಬೇಕಲ್ಲ ಅಷ್ಟು ನಾವು ಬೆಳೆ ಬೆಳಿಬೋದು. ತಮ್ಮ ಹೆಸರು? ನಮ್ಮ ಹೆಸರು ಅನಿಲ್ ಟೊನ್ನೆ ಅಂತ ಹೇಳಿ, ನಾವು SP ಘಾಟ್ಗೆ ಸಾಹೇಬ್ರ ಮ್ಯಾನೇಜರ್ ಇದ್ದೀವಿ. ಮತ್ತು ಇದಕ್ಕೆ ಪ್ರೋತ್ಸಾಹಕವಾಗಿ ಅಮಿತ್ ಘಾಟ್ಗೆ ಸಾಹೇಬರು, ರಾಜ್ ಘಾಟ್ಗೆ ಸಾಹೇಬರು ಭಾಳಷ್ಟು ನಮಗೆ ಪ್ರೇರಣೆ ಕೊಡ್ತಾ ಇದ್ರು. ಭಾಳಷ್ಟು ನಮ್ಗೆ ಅಪ್ರೂಪ್ ತುಂಬ್ತಾ ಇದ್ರು. ಅಮಿತ್ ಘಾಟ್ಗೆ ಸಾಹೇಬರು ಇದನ್ನು ಮುಂದೆತ್ತು ಅವರ ಮಾಡ್ಸಕ್ಕೆ ಹಚ್ಚಿರು. ಅವ್ರು ಮಾಡಿದ ಮೇಲೆ ಇದನ್ನು ನಾವು ಧೈರ್ಯವಾಗಿ ಮಾಡ್ಕೊಂಡಿವು. ಇವತ್ತು ಇಡೀ ನಮ್ಮ ಭಾರತದ ಒಂದು ಜನತೆಗೆ ಏನು ಹೇಳಕ್ಕೆ ಬಯಸ್ತೀನಿ ಅಂದ್ರೆ, ಎಲ್ಲ ರೈತರು ವೈಜ್ಞಾನಿಕವಾಗಿ ಬೆಳೆ ಬೆಳೆಸ್ರಿ, ಹಳೆ ಪದ್ಧತಿಯನ್ನು ಬಿಡ್ರಿ. ವೈಜ್ಞಾನಿಕವಾಗಿ ಬೆಳೆಸಿದಾಗ ನೀವು ಸಹಿತ 180, 100, 200, 300 ಟನ್ ಬೆಳೆಸ್ಬೋದು. ಆದರೆ ವೈಜ್ಞಾನಿಕವಾಗಿ ಈಗಾಗಲೇ ಬೇರೆ ದೇಶದವ್ರು ಬೆಳೆಸಾಕ್ತಾರೆ. ಇಸ್ರೇಲ್ದವ್ರು ಬೆಳೆಸತ್ತಾರು, ಚೀನಾದವರು ಬೆಳೆಸತ್ತಾರು, ಆಸ್ಟ್ರೇಲಿಯಾದವ್ರು ಬೆಳೆಸತ್ತಾರು. ನಾವು ಆ ಥರ ಅವ್ರ ಥರ ವೈಜ್ಞಾನಿಕವಾಗಿ ಬೆಳೆಸ್ಬೇಕಂತ ಹೇಳಿ ನಾ ಎಲ್ಲ ರೈತರಿಗೆ ಹೇಳ್ತೀನಿ. ದಿವಸ ನಾವು 55 ಟನ್ ಹೋಗ್ತಿದ್ವಿ ದಿವಸ ಈ ಪರದಿಂದ. ಮತ್ತು ಕಬ್ಬು ಏನಾಗಿದ್ರಲ್ಲ ಎಕರೆಗೆ 180 ಟನ್ 80 ಟನ್ 180 ಟನ್ ಕಬ್ಬು ಬೆಳೆಯತ್ತೈತ್ರಿ. ಒಂದು ಬಾಲ್ಯದಾಗ 5-6 ತುಂಟಿಕೆ ಆಗತ್ತೈತ್ರಿ ಸರ್. ಮತ್ತು ಕಬ್ಬ ಜಗ್ 27 ಮಂದಿದಾಗ ಕಮ್ಮಿ 10 11 ಮಂದಿ ಸಲೈನ್ ಹಚ್ಚಿದ್ವಿ ರೀ. ಘಾಟ್ಗೆ ಸಾಹೇಬ್ ಮಾಜಿ ಶಾಸಕ SP ಘಾಟ್ಗೆ ಸಾಹೇಬ್ ಪಡೆದಾಗ. ಇದು ನೀವು ಗ್ಯಾಂಗನ್ ಮಾಲಕರೇನ್ರಿ? ಟ್ರ್ಯಾಕ್ಟರ್ ಮಾಲಕ್ರಿ. ಎಷ್ಟು ಟ್ರ್ಯಾಕ್ಟರ್ ಅದಾವ್ರಿ ನಿಮ್ಮಲ್ಲಿ? ನಾವು 2 ಟ್ರ್ಯಾಕ್ಟರ್ ಐತಿ. 2 ಟ್ರ್ಯಾಕ್ಟರ್ ಎರಡೂ ಇಲ್ಲೇ ಹಚ್ಚಾರೋ ಅಥವಾ ಮತ್ತೆ ಬೇರೆ ಕಡೆ? ಇಲ್ಲೇ 2 ಐತ್ರಿ. ಘಾಟಿ ಚಾಲೂ ಆಗಿದ್ರೆ ಇಲ್ಲೇ ಐತ್ರಿ ಸಾಹೇಬ್ ಪಡೆದಾಗ. ಮತ್ತು ಇದು ಪಡೆದಾಗ ಈಗ 1.5 ತಿಂಗಳೈತಿ ಇಲ್ಲೇ ಅದ ರೀ? ಇಲ್ಲೇ ಇದ್ದೀವಿ ರೀ. 20 ಗ್ಯಾಂಗ್ಗಳು ಹೋಗಿದ್ರಿ ಕಬ್ಬ ನೋಡ್ತೀವಿ. ಬರೀ ಕಬ್ಬ ನೋಡಿ ಹೋಗ್ಯಾರ್ರಿ. ಯಾಕ್ರಿ ತುಂಬ್ತಾರ್ರಿ? ಅದು ಅವ್ರ ಜಗಕ್ಕೆ ಆಗಂಗಿಲ್ಲ ಕಬ್ಬ. ಆ ಟೈಪ್ ಕಬ್ಬನ ಬಡಿಸಿದ್ರೆ ಲಾಸ್ಟಿಗೆ ನೀವು ಟಿಕಾಸಿರಿ ಇಲ್ಲಿ. ನಾವು ಅಂದ್ರೆ ವಿಕಾಸ ಬೇಕಲ್ಲ ಮತ್ತೆ. ನಿಮ್ಗೆ ಖುಷಿ ಐತಿ? ಖುಷಿ ಏನ್ರಿ, ಮಾಜಿ ಶಾಸಕರು ಅದಾರ ರೀ. ಅವ್ರ ಊರಿಗೆಲ್ಲ ನಮ್ಮ ಉರ್ದಾರ ಮಾಳ ಬಿಟ್ಟಿದಾರಿ. ಏನಿಲ್ರಿ, ಶಾಸಕ ಏನ್ರಿ ಚಲೋ ಮನುಷ್ಯ ಅದಲ್ಲ, ಕೆಟ್ಟ ಇಲ್ಲ. ನಾವೇನ ಹೊರದಾಗ ನಾಷ್ಟ ಕೊಳಾತ್ರಿ, ಚಾ ಕೊಳಾಗತ್ತಾರ 2-3 ಟೈಮ್. ಹರ್ಯಾಗ 1 ಟೈಮ್ ನಾಷ್ಟ ಕೊಳಾತ್ರಿ. 1 ವಾರಕ್ಕೆ 1 ಪಾರ್ಟಿ 5,000-6,000 ಪಾರ್ಟಿ ಕೊಡಾತ್ರಿ. ನಿಮ್ಮ ಹೆಸರು? ನಮ್ಮ ದಾದಿ ಪೀರ್. 8 ಮಂದಿ ಕಬ್ಬ ಜಗಿ ಸಲೈನ್ ಹಚ್ಕೊಂಡಾರ. ಈಗ ಯಾಕ್ರಿ? ಕಬ್ಬ ನಮನೆ ಐತ್ರಿ. 56 ಗಣಿಕೆ 20-22 ಫುಟ್ ಕಬ್ಬ ಆಗಿತ್ತು, ಫುಟ್ ಗಟ್ಲೆ. ಮತ್ತು ಅದ್ರಾಗ ಜರ ಕಮ್ಜೋರ್ ಇದ್ದವ್ರೆಲ್ಲ ಹಂಗೆ ಸಲೈನ್ ಹಚ್ಕೊಂಡು ಆರಾಮಲ್ಲಿ ಮನ್ಯಾಗ ಅದಾತ. ಈಗ ಹೊರಗಿನ ಕಬ್ಬು ಕಡ್ಯಾಕ ಮತ್ತು ಈ ಪಡೆದ ಕಬ್ಬು ಕಡ್ಯಾಕ ಏನು ವ್ಯತ್ಯಾಸ? ಭಾಳ ಫರ್ಕ್ ಐತ್ರಿ. ಹೊರಕ್ಕೆ ಅಂದ್ರೆ ಹೆಂಗ್ರಿ? ಭಾಳ ಇಳುವರಿ ಬೆಳೈತ್ರಿ. ಮತ್ತು ಕಬ್ಬು ಭಾಳ ಬೆಳೆದೈತ್ರಿ. ಯಾವಷ್ಟು ಕಬ್ಬು ಬೆಳೆಯಂಗಿಲ್ಲ ರೀ. ಎಕರೆ 140, 150, 170, 180 ತನಕ ಬೆಳೈತ್ರಿ ಇಳುವರಿ. ಬೆಳಾಯ್ತು ಇಳುವರಿ. ಎಷ್ಟು ಜನ ಅದ ರೀ ನೀವು? 27 ಜನದಾಗಿಂದ ಒಂದು 7 ಮಂದಿ 8 ಮಂದಿ ಮನ್ಯಾಗ ಅದಾರ ರೀ. ಒಂದು 17-18 ಮಂದಿ ಐತ್ರಿ ನಮ್ದು. ಕಬ್ಬು ಕಡ್ಯಾಕ ಹೆಂಗೈತ್ರಿ? ಹಾಡ್ ಐತೆ? ಕಬ್ಬು ಕಡ್ಯಾಕ ಬಿಡ್ರಿ. ಕಬ್ಬು ಕಡ್ಯಾಕ ಪಾಡೈತ್ರಿ. ಖರೆ ಕಬ್ಬ ಜಗಿ ತ್ರಾಸಾಗೈತ್ರಿ ಎಲ್ಲರಿಗೂ. 3-4 ತುಕಡಿ ಕಬ್ಬ ಆಗೈತ್ರಿ. ಅದು ಜರ ಹಾಲತ್ತೆ ಅನ್ನ ಕೆಟ್ಟಿದ್ ಬಿಡ್ರಿ ನಮಗೂ. ಎಲ್ಲಿ ಯಾವ ಫ್ಯಾಕ್ಟ್ರಿ ಕಬ್ಬು ಹೊಂಟೈತ್ರಿ? ಉಗಾರ ಹೊಂಟೈತ್ರಿ. ಉಗಾರ ಹೊಂಟೈತ್ರಿ. ದಿನ ಎಷ್ಟು ಸಾರಿಗೆ ಹೋಗ್ತೈತ್ರಿ? ದಿನ 3 ಸಾರಿಗೆ ಇರ್ತೈತಿ. 3 ಸಾರಿಗೆ ಅಂತ. ಆ ಕಬ್ಬು ಕಡ್ಯಾಕ ಈ ಕಬ್ಬು ಕಡ್ಯಾಕ ಅವಧಿ ಎಷ್ಟು ಬೇಕ್ರಿ? ಅವಧಿ ಇದು ಭಾಳ ತೊಗೊತೈತ್ರಿ. ಹೊಂಟಾಯ್ತು ಬಿಡ್ರಿ. ಖರೆ ಜರ ಅವಧಿ ಹೆಚ್ಚು ತೊಗೋತೈತ್ರಿ. ಅದು ಅವಧಿ ಕಡಿಮೆ ತೊಗೋತೈತ್ರಿ. ನಾವು ಕಡಿಲೆಕ್ನಾಗ ರೀ. ಅಂದ್ರೆ ಇದು ಕಡಿಮೆ ಅವಧಿ ಒಳಗೆ ಜಾಸ್ತಿ ಕಬ್ಬು ಹೊಂಟದೈತ್ರಿ. ಕಬ್ಬು ಹೊಂಟಾಯ್ತ್ರಿ. ಖರೆ ತ್ರಾಸ ಭಾಳ ಆಗೈತಿ. ತ್ರಾಸ ಆಗತ್ತೆ. ರಾಜು ಮುಗುಳಿ.